ಪನ್ನೀರ್ ಮಾಡೋದು ಕಷ್ಟ ಅನ್ನೋರಿಗೆ ತುಂಬ ಸುಲಭವಾಗಿ ಪನ್ನೀರನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ನಂದಿನಿ ಹಾಲು, ನಾರ್ಮಲ್ಲಾಗಿ ಕಾಫಿ ಟೀ ಯೂಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಲ್ಲ, ಅದೇ ಹಾಲನ್ನ 2 ಲೀಟ್ರ್ ತೊಗೊಂಡಿದ್ದೀನಿ ನಾನು. ಅಂದರೆ ಸ್ವಲ್ಪ ಪೀಸಸ್ ದಪ್ಪವಾಗಿ ಮಾಡಿ ತೋರಿಸೋಣ ಅನ್ನೋದಕ್ಕೋಸ್ಕರ 2 ಲೀಟ್ರ್ ತೊಗೊಂಡಿದ್ದೀನಿ. ನೋಡಿ, ಈಗ ಒಂದು ಪಾತ್ರೆಗೆ ನಾನು 2 ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಬರೋವರೆಗೂ ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು ಈ ಟೈಮಲ್ಲಿ 2 ಬಿಗ್ ಸೈಜು ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ತೊಗೊಂಡಿದ್ದೀನಿ. ಈಗ ನೋಡಿ, ನಿಂಬೆ ರಸ ಹಾಕಿದ್ದೀನಿ ಕುದೀತಾ ಇರೋ ಹಾಲಿಗೆ. ಈಗ ನೋಡಿ, ಆಗಿನೇ ಹಾಲೆಲ್ಲ ಒಡೆದೋಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಹಾಲೆಲ್ಲ ಹಾಗೆ ಚೆನ್ನಾಗಿ ಒಡುತ್ತಾ ಬರ್ತಿದೆ. ಹಾಗೆಯೇ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಟ್ರೆ ಸಾಕು, ಎಲ್ಲ ಚೆನ್ನಾಗಿ ಒಡ್ಕೊಂಡಿರುತ್ತೆ. ನೋಡಿ, ಈಗ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಎಲ್ಲ ಕಡೆ ಅದು ರಸ ಸ್ಪ್ರೆಡ್ ಆಗಿ ಚೆನ್ನಾಗಿ ಹಾಲು ಒಡೆದಿರುತ್ತೆ. ನೀವು ಇಲ್ಲಿ ಬೇಕಾದ್ರೆ ವಿನೆಗರ್ ಸಹ ಯೂಸ್ ಮಾಡ್ಬೋದು, ಆದರೆ ವಿನೆಗರ್ ಫ್ಲೇವರ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ನಿಂಬೆಹಣ್ಣನ್ನ ಚೂಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಹಾಲೆಲ್ಲ ಎಷ್ಟು ಚೆನ್ನಾಗಿ ಒಡೆದಿದೆ. ಈಗ ಇದನ್ನು ಒಂದು ಸೋಸೋದನ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಒಡೆದಿರೋವಂಥ ಹಾಲನ್ನು ಇದರೊಳಗಡೆ ಹಾಕ್ಬಿಟ್ಟು ಸೋಸ್ಕೊಳ್ಳೋಣ. ನೋಡಿ, ಈಗ ಸೋಸ್ಕೊಂಡಾಗಿದೆ. ಈಗ ಇದನ್ನು ಸ್ವಲ್ಪ ಹಾಗೆ ಹಿಂಡ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಪನ್ನೀರಲ್ಲಿ ನೀರಿನಂಶ ಇರುತ್ತಲ್ಲ, ಈಗ ಅದೆಲ್ಲ ಹೋಗುತ್ತೆ. ತುಂಬ ಈಸಿಯಾಗಿಯೇ ನಾವು ರೆಡಿ ಮಾಡ್ಕೋಬೋದು. ಒಂದು ಅರ್ಧ ಗಂಟೆ ಆದರೆ ಸಾಕು, ನಾವು ಪನ್ನೀರನ್ನ ಆರಾಮಾಗಿ ರೆಡಿ ಮಾಡ್ಕೋಬೋದು. ಈಗ ನೋಡಿ, ತಣ್ಣೀರೊಳಗಡೆ ಹಾಕ್ಬಿಟ್ಟು ಪನ್ನೀರನ್ನ 1-2 ಸಲ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಚೆನ್ನಾಗಿ ಹಿಂಡ್ಕೊಂಡ್ರೆ ಸಾಕು. ನೋಡಿ, ಈಗ ಹಿಂಡ್ಕೊಂಡಿದ್ದು ಆಗಿದೆ. ಈಗ ನಾನಿದು ಸ್ವಲ್ಪ ರೌಂಡ್ ಥರ ಇದೆ. ನನಗೆ ಇದನ್ನು ಸ್ಕ್ವೇರ್ ಶೇಪಲ್ಲಿ ಬರಲಿ ಅಂತ ಅಂದ್ಬಿಟ್ಟು ಆ ಬಟ್ಟೆನ, ಕಾಟನ್ ಬಟ್ಟೆನ ಅದರ ಮೇಲೆ ಸ್ಕ್ವೇರ್ ಶೇಪಲ್ಲಿ ನಾನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ರೌಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈಗ ಬಟ್ಟೆನ ಚೆನ್ನಾಗಿ ಸುತ್ತಿದ್ದೀನಿ. ಈಗ ಇದ್ರ ಮೇಲೆ ವೆಯ್ಟ್ ಇರೋವಂಥದ್ದು ಏನಾದರೂ ನೀವು ಇಟ್ಕೊಂಡ್ರೆ ಆಯಿತು. ನೋಡಿ, ವೆಯ್ಟ್ ಅದೇ ಸ್ವಲ್ಪ ಪ್ರೆಸ್ ಮಾಡಿದರೆ ಈ ರೀತಿ ನೀರು ಆಚೆ ಬರುತ್ತೆ. ಈಗ ನೋಡಿ, ಒಂದು ಅರ್ಧ ಗಂಟೆ ಆಗಿದೆ. ಒಂದು ಅರ್ಧ ಗಂಟೆ ಆದಮೇಲೆ ನಾನು ಪನ್ನೀರನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪನ್ನೀರ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಕೈಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನಾವು ಒಂದು ಅರ್ಧ ಗಂಟೆ ಸಾಕು. ನಮಗೆ ಆಗ ಮಾಡಬೇಕು ಪಾಲಕ್ ಪನ್ನೀರ್ ಇಲ್ಲ ಪನ್ನೀರಲ್ಲಿ ನಾವು ಯಾವುದೇ ರೆಸಿಪಿ ಮಾಡಬೇಕು ಅಂದ್ರೂ ನಾವು ಆರಾಮಾಗಿ ಆಗಲೇ ಮಾಡಿಕೊಂಡು ಫ್ರೆಶ್ಶಾಗಿ ನಾವು ಮಾಡ್ಬೋದು. ನೋಡಿ, ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಹೊರಗಡೆ ಹೇಗೆ ನಾವು ಪನ್ನೀರನ್ನ ತೊಗೊಳ್ತೀವೋ, ರೆಡಿ ಇರೋ ಪನ್ನೀರನ್ನ, ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಪೀಸಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಆಚೆ ತರ್ತೀವಲ್ಲ, ಸೇಮ್ ಅದೇ ಥರ ಇರುತ್ತೆ ಪೀಸು. ಮತ್ತು ಅದರಲ್ಲೂ ತುಂಬ ಫ್ರೆಶ್ಶಾಗಿ ಅನಿಸುತ್ತೆ. ನಾವು ಮನೆಯಲ್ಲೇ ಆಗಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ. ಹಾಗೆ ಹೇಗಿತ್ತು ರೆಸಿಪಿ ಅನ್ನೋದನ್ನ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.